ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಒಂದೇ ಒಂದು ಆಡಿಯೋ ಬಾಂಬ್ನಿಂದ ರಾಜ್ಯ ರಾಜಕೀಯದಲ್ಲೇ ತಣ್ಣಗಾಗಿದ್ದ ಜಮೀರ್ಗೆ ಮತ್ತೆ ಮಣೆ ಹಾಕಿದ್ರ. ಸಚಿವ ಸ್ಥಾನಕ್ಕಾಗಿ ಇನ್ನಿಲ್ಲದ ಸರ್ಕಸ್ ಮಾಡಿದ್ದ ಜಮೀರ್ಗೆ ಮಂತ್ರಿ ಪಟ್ಟ ಒಲಿದು ಬಂತ. ಜಮೀರ್ ಪರ ಸಿದ್ದರಾಮಯ್ಯ ನಿಂತ್ರ. ಡಿಕೆಶಿ ಒಲವು ತೋರಿಸಿದ್ರ. ಯಾವ ಒಂದು ಅಸ್ತ್ರ ಜಮೀರ್ಗೆ ವರದಾನ ಆಯಿತು? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಳೆದ 2 ತಿಂಗಳು ಜಮೀರ್ ಅಹಮದ್ ಪಾಲಿಗೆ ವನವಾಸದ ದಿನಗಳು. ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಪಕ್ಷ ಸೇರಿದ ದಿನದಿಂದಲೂ ಇಂತಹದೊಂದು ದಿನಗಳನ್ನ ಎದುರಿಸಿದ್ದೇ ಇಲ್ಲ. ಒಂದ್ ಕಡೆ ಸಿದ್ದರಾಮಯ್ಯ ಆಸರೆ, ಇನ್ನೊಂದ್ ಕಡೆ ಹೈಕಮಾಂಡ್ ಕೃಪಾ ಕಟಾಕ್ಷ, ಇತ್ತ ಸಮುದಾಯದ ಮಾಸ್ ಲೀಡರ್. ಇದೆಲ್ಲದರಿಂದ ಜಮೀರ್ರನ್ನ ಮುಂದಿನ ಮುಂಚೂಣಿ ನಾಯಕ ಅಂತ ಎಲ್ಲರೂ ಗುರುತಿಸ್ತಾ ಇದ್ರು. ಅದರಲ್ಲೂ ಮುಸ್ಲಿಂ ಸಮುದಾಯದಲ್ಲಂತೂ ಮುಂದಿನ ಸಿಎಂ ಅಭ್ಯರ್ಥಿ ಅಂತಾನೂ ಹೇಳ್ತಾ ಇದ್ರು. ಆದ್ರೆ ಕೊನೆಯಲ್ಲಿ ಆಗಿದ್ದೇ ಬೇರೆ. ದಾವಣಗೆರೆಯ ಉಪಚುನಾವಣೆ ಅನ್ನೋದು ಜಮೀರ್ ರಾಜಕೀಯದಲ್ಲಿ ಮಾಸದಂತ ಗಾಯ ಮಾಡಿಬಿಡ್ತು. ಉಪಚುನಾವಣೆಯಲ್ಲಿ ಜಮೀರ್ ಷಡ್ಯಂತ್ರ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವರ ಮೇಲೆ ಇಂತಹದೊಂದು ಆರೋಪ ಬಂದಿದ್ದಂತೂ ಸತ್ಯ. ಅಲ್ಲಿಂದಲೇ ಜಮೀರ್ ಪಾಲಿನ ವಕ್ರದೆಸೆ ಶುರುವಾಗಿದ್ದು. ಸುಮಾರು 2 ತಿಂಗಳಿಂದ ಸಂಕಷ್ಟದ ದಿನಗಳನ್ನ ಅನುಭವಿಸಿದ ಜಮೀರ್ ಮೊನ್ನೆ ಹೈಕಮಾಂಡ್ ನಾಯಕರನ್ನು ಬಹಿರಂಗವಾಗಿ ಕ್ಷಮೆ ಕೇಳಿದ್ರು. ಇದರ ಬೆನ್ನಲ್ಲೇ ಜಮೀರ್ಗೆ ಜಾಕ್ ಪಾಟ್ ಹೊಡೆದಿದೆ. ಜಮೀರ್ ಅಹಮದ್ ಖಾನ್ಗೆ ಮಂತ್ರಿಗಿರಿ ಫೈನಲ್ ಮಾಡಿದ್ದಾರೆ. ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆ ವೇಳೆ ಜಮೀರ್ ಅಹಮದ್ ಖಾನ್ಗೂ ಮಂತ್ರಿ ಸ್ಥಾನ ಫೈನಲ್ ಮಾಡಿ ಕಳಿಸಿದ್ದಾರೆ. ಆತ್ಮೀಯರೇ, ಸಂಪುಟ ವಿಸ್ತರಣೆ ವಿಷಯದಲ್ಲಿ ಒಬ್ಬೊಬ್ಬರು ಒಂದೊಂದು ಪಟ್ಟಿ ಮಾಡಿದ್ರು. ಸಿದ್ದರಾಮಯ್ಯ ಅವರದ್ದು ಒಂದು ಪಟ್ಟಿ, ಡಿಕೆಶಿಯದ್ದು ಇನ್ನೊಂದು ಪಟ್ಟಿ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಇನ್ನೊಂದು ಪಟ್ಟಿಯನ್ನ ದಿಲ್ಲಿ ನಾಯಕರಿಗೆ ಒಪ್ಪಿಸಿದ್ರು. ಇದರ ಜೊತೆಗೆ ರಾಹುಲ್ ಗಾಂಧಿ ಕೂಡ ಪ್ರತ್ಯೇಕ ವರದಿಯೊಂದನ್ನ ತರಿಸಿಕೊಂಡಿದ್ರು. ಈ ಎಲ್ಲ ವರದಿಯನ್ನ ಇಟ್ಕೊಂಡೆ ದಿಲ್ಲಿ ನಾಯಕರು ಪಟ್ಟಿ ಫೈನಲ್ ಮಾಡಿದ್ದಾರೆ. ಈ ವೇಳೆ ಜಮೀರ್ ಅಹಮದ್ಗೂ ಜಾಕ್ ಪಾಟ್ ಹೊಡೆದಿದೆ. ಆದ್ರೆ ಜಮೀರ್ ಪರ ಯಾರು ಬ್ಯಾಟಿಂಗ್ ಮಾಡಿದ್ರು, ಜಮೀರ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಧ್ವನಿ ಎತ್ತಿದ್ಯಾರು ಅನ್ನೋ ಗೊಂದಲ ಸೃಷ್ಟಿಯಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಜೊತೆಗೆ ಮೊದಲಿನಿಂದ ಆಪ್ತತೆ ಇಲ್ಲ. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ಒಂದೇ ಒಂದು ದಿನವೂ ಸಿದ್ದು ಹಾಗೂ ಜಮೀರ್ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ. ಅದೇ ಸಿದ್ದು ಸಿಎಂ ಆಗಿದ್ದಾಗ ಜಮೀರ್ ಅಹಮದ್ ಖಾನ್ ಎಡಬಲದಲ್ಲೇ ಇರ್ತಾ ಇದ್ರು. ಸಿದ್ದು ಎಲ್ಲೇ ಹೋದ್ರು ಅಲ್ಲಿ ಜಮೀರ್ ಕಾಣಿಸಿಕೊಳ್ತಾ ಇದ್ರು. ಹೀಗಾಗಿಯೇ ಸಿದ್ದರಾಮಯ್ಯ ಪರಮಾಪ್ತರ ಪಟ್ಟಿಯಲ್ಲಿ ಜಮೀರ್ ಇದ್ದಿದ್ದು. ಆದ್ರೆ ಈಗ ಯಾವುದೂ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ಜಮೀರ್ ಪರ ಬ್ಯಾಟಿಂಗ್ ಮಾಡಿದ್ರ ಇಲ್ವಾ ಅನ್ನೋದೇ ಅನುಮಾನ. ಇನ್ನು ಡಿಕೆಶಿಗೂ ಜಮೀರ್ಗೂ ಅಷ್ಟಕ್ಕಷ್ಟೇ. ಮೊದಲಿನಿಂದಲೂ ಸಿದ್ದು ಬಣದಲ್ಲಿ ಇದ್ದಿದ್ರಿಂದ ಡಿಕೆಶಿ ಜೊತೆ ಗುರುತಿಸಿಕೊಂಡಿದ್ದು ಕಮ್ಮಿ. ಆದ್ರೆ ಈ ದಾವಣಗೆರೆಯ ಆಡಿಯೋ ಬಾಂಬ್ ಸದ್ದು ಮಾಡೋದಕ್ಕೆ ಶುರು ಮಾಡಿದ್ಮೇಲೆ 2-3 ಬಾರಿ ಸಿಎಂ ಸಹೋದರ ಡಿಕೆ ಸುರೇಶ್ರನ್ನ ಭೇಟಿ ಮಾಡಿದ್ರು. ಹೀಗಾಗಿ ಯಾರ ಒಲವು ಜಮೀರ್ ಮೇಲೆ ಬಿತ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಇದರ ಮಧ್ಯೆ ದಿಲ್ಲಿ ನಾಯಕರು ಕೂಡ ಜಮೀರ್ ಮೇಲೆ ಮುನಿಸಿಕೊಂಡಿದ್ರು. ಪಕ್ಷದ ವಿರುದ್ಧವೇ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಆರೋಪ ದಿಲ್ಲಿ ನಾಯಕರ ಕಣ್ಣು ಕೆಂಪಗಾಗಿಸಿತ್ತು. ಆದ್ರೆ ಇದೆಲ್ಲದರ ಮಧ್ಯೆಯೂ ಜಮೀರ್ಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ಆತ್ಮೀಯರೇ, ಜಮೀರ್ ಪಾಲಿಗೆ ವರವಾಗಿದ್ದೇ ಮುಸ್ಲಿಂ ಸಮುದಾಯದ ಮಾಸ್ ಲೀಡರ್ ಅನ್ನೋ ವರ್ಚಸ್ಸು. ಯಾಕಂದ್ರೆ ಜಮೀರ್ ಬರೀ ಕರ್ನಾಟಕದಷ್ಟೇ ಅಲ್ಲ, ಪಕ್ಕದ ಕೇರಳದಲ್ಲೂ ದೊಡ್ಡ ಮಟ್ಟದ ಹವಾ ಇಟ್ಟಿದ್ದಾರೆ. ಹೀಗಾಗಿಯೇ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಕೇರಳದಲ್ಲಿ ಪ್ರಚಾರ ಮಾಡಿದ್ರು. ಜಮೀರ್ ಪ್ರಚಾರ ಮಾಡಿದ ಕಡೆಯಲ್ಲೆಲ್ಲ ಮುಸ್ಲಿಂ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಹರಿದು ಬಂದಿದ್ವು. ಅಷ್ಟೇ ಅಲ್ಲ, ಕರ್ನಾಟಕದ ಯಾವುದೇ ಮೂಲೆಯಲ್ಲಾದ್ರೂ ಸರಿ ಮುಸ್ಲಿಂ ಬಾಹುಳ್ಯ ಇರೋ ಕ್ಷೇತ್ರ ಇದ್ರೆ ಅಲ್ಲಿ ಜಮೀರ್ ಜಾದೂ ಮಾಡ್ತಾ ಇದ್ರು. ಹೀಗಾಗಿಯೇ ಮುಸ್ಲಿಂ ಸಮುದಾಯದ ಮಾಸ್ ಲೀಡರ್ ಅಂತ ಗುರುತಿಸಿಕೊಳ್ಳೋದಕ್ಕೆ ಶುರುವಾಗಿದ್ದು. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರಿಗೇನು ಕಮ್ಮಿ ಇಲ್ಲ. 5-6 ಮಂದಿ ಮುಂಚೂಣಿ ಶಾಸಕರಿದ್ದಾರೆ. ಜಮೀರ್ ರೀತಿ ಗಟ್ಟಿ ನಾಯಕರಿಲ್ಲ. ಅಂದ್ರೆ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡುವ ಮಟ್ಟಿಗೆ ಗುರುತಿಸಿಕೊಂಡಿಲ್ಲ. ಒಂದು ವೇಳೆ ಜಮೀರ್ಗೆ ಸಚಿವ ಸ್ಥಾನ ನೀಡದೇ ಇದ್ರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ಯಾಕಂದ್ರೆ ಮುಂಬರುವ ಸ್ಥಳೀಯ ಚುನಾವಣೆ ಹಾಗೂ ಜಿಬಿಎ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳು ಕೈಕೊಟ್ರೂ ಅನುಮಾನ ಇಲ್ಲ. ಇದು ದಿಲ್ಲಿ ನಾಯಕರಿಗೆ ಮನವರಿಕೆಯಾದಂತೆ ಕಾಣ್ತಾ ಇದೆ. ಹೀಗಾಗಿಯೇ ಜಮೀರ್ಗೆ ಮಣೆ ಹಾಕಿದ್ದಾರೆ ಅನ್ನೋ ಮಾತಿದೆ. ಒಟ್ನಲ್ಲಿ ಕಳೆದ 2-3 ತಿಂಗಳಿನಿಂದ ತೆರೆಮರೆಗೆ ಸರಿದಿದ್ದ ಜಮೀರ್ಗೆ ಪಟ್ಟ ಒಲಿದು ಬಂದಿದೆ. ಮತ್ತೆ ಮಂತ್ರಿಗಿರಿ ಸಿಗೋದೇ ಇಲ್ವೇನೋ ಅನ್ಕೊಂಡ ಹೊತ್ತಲ್ಲಿ ಸಚಿವ ಸ್ಥಾನ ಒಲಿದು ಬಂದಿದೆ. ಹೀಗಾಗಿ ಇಲ್ಲಿಂದ ಜಮೀರ್ ಅಹಮದ್ ಖಾನ್ ಕಂಬ್ಯಾಕ್ ಮಾಡಿದಂತೆಯೇ ಬಿಡಿ.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.